ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ತೋರಿಸ್ತಿರೋದು ಬೇಬಿ ಕುಚ್ಚು, ಅದರಲ್ಲಿ ಟೈಪ್ 3ಲಿ ಬಂದುಬಿಟ್ಟು ಜಡೆ ಬೇಬಿ ಕುಚ್ಚು ತೋರಿಸ್ತಾ ಇದ್ದೀನಿ. ಅದು ಸೇಮ್ ಜಡೆ ಥರ ಕಾಣುತ್ತೆ. ಅದಕ್ಕೆ ಬೇಕಾಗಿರೋದು ಸಿಲ್ಕ್ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 100 ಎಳೆ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ನ. ಹೋಲ್ ಮಾಡ್ಕೊಳ್ಳೋದಕ್ಕೆ ಕ್ರೋಶ ಮತ್ತು ಜರಿ ಥ್ರೆಡ್ ಸುತ್ತೋದಕ್ಕೆ. ಹಾಗೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ ಇದ್ರೂ ಓಕೆ, ಬೀಡ್ಸ್ ಇಲ್ಲ ಅಂದ್ರೂ ಹಾಗೆ ಹಾಕೋಬಹುದು. ಈಗ ಬಟ್ಟೆಗೆ ಹೋಲ್ ಮಾಡ್ಕೊಳ್ಳಿ. ಕ್ರೋಶ ತೊಗೊಂಡು ಹೋಲ್ ಮಾಡ್ಕೊಂಡು ಈಗ ನೀಡಲ್ಗೆ ಥ್ರೆಡ್ ಹಾಕಿಟ್ಕೊಂಡಿರ್ತೀವಲ್ಲ, ಅದನ್ನು ಬ್ಯಾಕ್ ಸೈಡಿಂದ ನೀಡಲ್ ತೊಗೊಳ್ಳಿ. ಆ ಥರ ಬ್ಯಾಕ್ ಸೈಡಿಂದ ತೊಗೊಂಡು ಕೆಳಗಡೆ ಥ್ರೆಡ್ನ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಈಗ ಮಧ್ಯಕ್ಕೆ ನೀಡಲ್ನ ಆ ಥರ ಹಾಕಿ ಎಳ್ಕೊಳ್ಳಿ. ಸೇಮ್ ಬರಬೇಕು, ಡಿವೈಡ್ ಮಾಡ್ಕೋಬೇಕು. ಸೇಮ್ ಥ್ರೆಡ್ ಬರೋ ಥರ ಡಿವೈಡ್ ಮಾಡ್ಕೋಬೇಕು. ಆ ಥರ ಡಿವೈಡ್ ಮಾಡ್ಕೊಂಡಿರೋದು ಆ ಕಡೆ ಈ ಕಡೆ ಥ್ರೆಡ್ ಇರುತ್ತಲ್ಲ, ಅದನ್ನು ಟೈಟಾಗಿ ಒಂದು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಕೆಳಗಡೆನೂ ಟೈಟಾಗಿ ಎಳ್ಕೊಂಡು ಬೆರಳಿಂದ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು ಈಗ ಜಡೆ ಥರ ಎಳ್ಕೊಳ್ಳಿ. ಫುಲ್ಲು ಜಡೆ ಥರ ಎಳಿಯೋಕೆ ಹೋಗ್ಬೇಡಿ. ಒಂದು 2 ನೋಡಿ ಆ ಥರ ನುಲ್ಕೊಳ್ಳಿ. ಥ್ರೆಡ್ನ ನುಲ್ಕೊಂಡ್ರೆ ಜಡೆ ಥರ ಕೂಡುತ್ತೆ. ಅವೆರಡು ಥ್ರೆಡ್ ಮಾತ್ರ ನುಲಿಬೇಕು, 3 ಸೇರಿಸಿ ನುಲಿಯೋಕೆ ಹೋಗಬಾರ್ದು. ಈಗ ಜರಿ ಥ್ರೆಡ್ಡಿಂದ ಸುತ್ಕೊಳ್ಳಿ. ಟೈಟಾಗಿ ಸುತ್ಕೊಂಡ್ಬನ್ನಿ. ಒಂದು 3ರಿಂದ 4 ರೌಂಡು ಸುತ್ಕೊಬನ್ನಿ. ಸುತ್ತಿದ್ದಾದಮೇಲೆ ಈಗ ಒಂದು ಸ್ಮಾಲ್ ಬೀಡ್ ಹಾಕ್ತಾಯಿದ್ದೀನಿ ನೀಡಲ್ಗೆ. ಆ ಥರ ಸ್ಮಾಲ್ ಬೀಡ್ ಹಾಕಿ ಸಿಲ್ಕ್ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ ಕುಚ್ಚಿರುತ್ತಲ್ಲ, ಕುಚ್ಚು ಒಳಗಡೆಯಿಂದ ಚುಚ್ಚಬೇಕು. ನೀಡಲ್ನ ಚುಚ್ಚಿಬಿಟ್ಟು ಒಳಗಡೆಯಿಂದ ಟೈಟಾಗಿ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಜರಿ ಥ್ರೆಡ್ಡು. ನೋಡಿ ನೀಟಾಗಿ ಕುತ್ಕೊಂಡಿದೆ. ಈಗ ಮತ್ತೆ ರಿವರ್ಸು ಸುತ್ತಿ. ರಿವರ್ಸು ಒಂದು 2ರಿಂದ 3 ರೌಂಡು ರಿವರ್ಸು ಸುತ್ತಬೇಕು. ಆ ಥರ ರಿವರ್ಸು ಸುತ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಆ ಥರ ಸಿಲ್ಕ್ ಥ್ರೆಡ್ ಒಳಗಡೆಯಿಂದ ನೀಡಲ್ ಹಾಕಿ ಜರಿ ಥ್ರೆಡ್ನ ಎಳ್ಕೊಳ್ಳಿ. ಟೈಟಾಗಿ ಕೂರುತ್ತೆ. ಇಷ್ಟೇ. ನಿಮಗೆ ಎಷ್ಟು ಲೆಂತ್ ಬೇಕು ಕುಚ್ಚು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಜಡೆ ಬೇಬಿ ಕುಚ್ಚು. ಇದು ಡಿಸೈನ್ ನೇಮ್ ಬಂದ್ಬಿಟ್ಟು ಜಡೆ ಬೇಬಿ ಕುಚ್ಚು ಅಂತಾರೆ. ನೋಡಿ ನೀಟಾಗಿ ಬಂದಿದೆ. ಸೇಮ್ ಜಡೆ ಥರನೇ ಕಾಣ್ತಿದೆ. ನೋಡಿ ಅಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಜಡೆ ಎಣಿತೀವಲ್ಲ, ಅದೇ ಥರ ಬಂದಿದೆ. ಅದಕ್ಕೊಂದು ಸ್ಮಾಲ್ ಬೀಡ್ ಹಾಕಿದ್ದೀನಿ. ನಿಮಗೆ ಬೀಡ್ಸ್ ಬೇಕು ಅಂದರೆ ಬೀಡ್ಸ್ ಹಾಕೊಳ್ಳಿ, ಇಲ್ಲ ಬೇಡ ನಮಗೆ ಬೀಡ್ಸು ಅಂದರೆ ಹಾಗೆ ಜರಿ ಥ್ರೆಡ್ನ ಸುತ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.